ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಮಾರ್ಗಶಿರ ಮಾಸದಲ್ಲಿ ನಾವು ಗುರುವಾರ ಹಾಗೂ ಶುಕ್ರವಾರಕ್ಕೆ ತುಂಬ ಪ್ರಾಧಾನ್ಯತೆ ಇರುತ್ತೆ ಸ್ನೇಹಿತರೆ. ಯಾಕೆ ಅಂದರೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥದ್ದು. ಎಲ್ರಿಗೂ ಕೂಡ ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಳೋದು ಬಹಳ ಕಷ್ಟ ಅಂತ ನಾವು ಅಂದ್ಕೊಳ್ತೀವಿ ಒಂದೊಂದು ಬಾರಿ. ಆದರೆ ಈ ಧನುರ್ಮಾಸ ಅನ್ನೋದು ಮಹಾವಿಷ್ಣುವಿಗೆ ಅಂಕಿತವಾದ, ಅಂದರೆ ನಾವು ಪ್ರಕೃತಿಯನ್ನು ಕೂಡ ಆರಾಧನೆ ಮಾಡ್ತೀವಿ ಸ್ನೇಹಿತರೆ. ಎಲ್ರಿಗೂ ಗೊತ್ತಿರುವಂಥದ್ದೇ. ಈ ಮಾಸದಲ್ಲಿ ತುಂಬ ಶ್ರೇಷ್ಠವಾಗಿರುವಂಥ ಒಂದು ಮಾಸ. ಬ್ರಾಹ್ಮಿ ಮುಹೂರ್ತಕ್ಕೆ ತುಂಬ ಪ್ರಾಶಸ್ತ್ಯ ಇರುತ್ತೆ. ಈ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬ ಜನ ಅರಳಿ ಕಟ್ಟೆ ಪೂಜೆ ಮಾಡ್ತಾರೆ, ನವಗ್ರಹಗಳ ಪೂಜೆ ಮಾಡ್ತಾರೆ. 9 ದಿನ ಮಾಡಿಕೊಂಡಾಗ ನಮ್ಮ ಮನಸ್ಸಿನ ಇಚ್ಛೆಗಳೆಲ್ಲ ನೆರವೇರಿಸುವಂಥದ್ದಾಗುತ್ತೆ. ಎಲ್ರಿಗೂ ಅದೆಲ್ಲ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ. ಆದರೆ ಇದು ಪರಿಹಾರ ಮಾತ್ರ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು. ಎಲ್ಲಾದರೂ ನೀವು ಕೆಲಸದ ಮೇಲೆ ಹೋಗಬೇಕು ಅಂದರೆ ಹಾಗೂ ನಿಮ್ಮ ಮನೆಯಲ್ಲಿ ತುಂಬ ಸಮಸ್ಯೆಗಳು ಅನ್ನೋದು ಇದ್ದರೆ, ಆ ಮನೆಯಲ್ಲಿ ಯಾವುದಕ್ಕೂ ಅಷ್ಟೇ ಸ್ನೇಹಿತರೆ, ಒಂದು ಹೇಳಿದ್ರೆ ಕಡಿಮೆ ಆಗಿಬಿಡುತ್ತೆ, ಒಂದು ಹೇಳಿದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ ನೋಡಿ, ಅಷ್ಟು ಸಮಸ್ಯೆಗಳನ್ನು ಹೊಂದಿರುವಂಥವರು. ಅದಕ್ಕೂ ಮುಂಚೆ ಇಲ್ಲೊಬ್ಬರು ಕಮೆಂಟ್ ಓದೋಣ. ಅಕ್ಕ 4ನೇ ಪಂಚಮಿ ಮಾಡ್ತಿದ್ದೀನಿ ಅಕ್ಕ, ನಾನು ಅಂದ್ಕೊಂಡಿದ್ದು ಎಲ್ಲ ಆಗಿದೆ ಅಮ್ಮನ ಆಶೀರ್ವಾದದಿಂದ, ಹೀಗೆ ಎಲ್ಲರ ಮೇಲೂ ಇರಲಿ ಸಿಸ್ಟರ್ ಅಂತ ಹೇಳ್ತಾ ಇದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಅಂದರೆ ಪಂಚಮಿ ಪೂಜೆಯನ್ನು ಅವರು ಮಾಡ್ಕೊಂಡಿದ್ದಾರೆ. ಸುಮಾರು ಜನಕ್ಕೆ ಪಂಚಮಿ ಪೂಜೆ ಸಂಕಲ್ಪ ಮಾಡ್ಕೊಂಡಿರುವಂಥವ್ರಿಗೆ ಆ ತಾಯಿಯ ಆಶೀರ್ವಾದ ಸಿಕ್ಕಿದೆ. ಆ ತಾಯಿಯ ಒಂದು ಕೃಪಾ ಕಟಾಕ್ಷ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ. ಈಗ ನಾವು ವೀಳ್ಯದೆಲೆಯ ಒಂದು ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ಸ್ನೇಹಿತರೆ. ವೀಳ್ಯದೆಲೆ ಅಂದರೆ ತುಂಬ ಶಕ್ತಿ ಇರುತ್ತೆ. ಸುಮಾರು ಜನ ಅಕ್ಕ ನಾವು ಅಂದ್ಕೊಂಡಿರುವ ಕೆಲಸ ಆಗಬೇಕು, ನಮಗೆ ಎಷ್ಟೋ ದಿನಗಳಿಂದ ಯಾಕೋ ಆಗ್ತಾಯಿಲ್ಲ, ದೇವರ ಕರುಣೆ ನಮ್ಮ ಮೇಲೆ ಇಲ್ಲ ಅಕ್ಕ, ತುಂಬ ಅಂದರೆ ತುಂಬ ಕಷ್ಟಪಡ್ತಾ ಇದ್ದೀವಿ, ಒಂದು ಒಳ್ಳೆಯ ಕೆಲಸ ಇಲ್ಲ ಜೀವನಕ್ಕೆ, ಹಾಗೂ ಮನೆಯಲ್ಲೂ ಕೂಡ ತುಂಬ ಕಷ್ಟ ಆಗುತ್ತೆ, ನಾವು ರೇಷನ್ ತಗೊಂಡು ಬಂದು ಮಾಡ್ಕೊಳ್ಳೋದಕ್ಕೂ ಕೂಡ ಅಷ್ಟು ಪ್ರಾಬ್ಲಮ್ ಇದೆ ಅಂತಂದ್ಬಿಟ್ಟು ಕೂಡ ಸುಮಾರು ಜನ ಹೇಳ್ತಾರೆ. ಆದರೆ ಅಷ್ಟೊಂದು ಪರಿಸ್ಥಿತಿಗಳು ಇಕ್ಕಟ್ಟಾದಾಗ ತುಂಬ ಬೇಜಾರಾಗುತ್ತೆ ಮನುಷ್ಯನಿಗೆ, ಯಾಕಪ್ಪ ನಮ್ಗೆ ಈ ಜೀವನ ಅಂತ. ಆದರೆ ಸ್ನೇಹಿತರೆ, ನೀವು ಇದನ್ನು ನೆನಪಲ್ಲಿಟ್ಕೊಳ್ಳಿ, ಯಾವಾಗಲೂ ಅಷ್ಟೇ ನಾವು ಮಾಡುವ ಪರಿಹಾರಗಳು, ಹಾಗೆ ನಾವು ಏನು ನಮ್ಮ ಮನಸ್ಸಲ್ಲಿ ಅಂದ್ಕೊಳ್ತೀವಿ, ಒಂದು ಸಂಕಲ್ಪ ಮಾಡ್ಕೊಳ್ತೀವಿ ನೋಡಿ, ಅದು ನೆರವೇರಬೇಕು ಅಂದರೆ ಅದಕ್ಕೆ ಆದಂಥ ಒಂದು ಸಮಯ ಅನ್ನೋದು ಇರಲೇಬೇಕು. ಈ ಪರೀಕ್ಷೆಗಳೆಲ್ಲ ಒಳ್ಳೆಯವ್ರಿಗೆ ಆಗ್ತಾನೇ ಇರುತ್ತೆ. ನಾವು ಯಾರಿಗೂ ಕೆಟ್ಟದ್ದು ಬಯಸಲ್ಲ ಅಕ್ಕ, ಆದರೂ ನಮಗೇನೆ ಆಗ್ತಾಯಿದೆ ಅಂತ. ಒಳ್ಳೆಯವ್ರಿಗೆ ಪರೀಕ್ಷೆಗಳು ಜಾಸ್ತಿ. ಆದರೆ ಇದನ್ನು ನೀವು ಒಂದು ಪರಿಹಾರ ಯಾವ ದಿನವಾದರೂ ಮಾಡ್ಕೊಳ್ಬಹುದು. ಅತಿ ಕಷ್ಟ ಆದಾಗ, ಸಮಸ್ಯೆಗಳು ಜಾಸ್ತಿ ಬೆಟ್ಟದಷ್ಟು ಆಗ್ತಾಯಿದೆ, ಬೇರೆ ದಾರಿ ಅನ್ನೋದು ಕಾಣ್ತಾ ಇಲ್ಲ ಅನ್ನುವ ಸಂದರ್ಭದಲ್ಲೇ ನಾವು ಈ ಪರಿಹಾರನ ಮಾಡಿಕೊಳ್ಳೋದು. ದಿನದಿಂದ ದಿನಕ್ಕೆ ತುಂಬಾ ಇಂಪ್ರೂವ್ಮೆಂಟ್ಸ್ ಅನ್ನೋದು ಕಾಣುತ್ತೆ ಸ್ನೇಹಿತರೆ. ಒಂದೊಂದು ರೂಪಾಯಿಗೂ ಕಷ್ಟ ಆಗ್ತಾಯಿದೆ ಅಂತ ಹೇಳುವಂಥವ್ರಿಗೆ ಒಂದು ದಿನ ನೋಡಬೇಕು ಅಂದರೆ ಅವರು ಕೂಡ ತುಂಬ ಸ್ಥಿತಿವಂತರಾಗಿ ಇರ್ತಾರೆ. ಈ ಪರಿಹಾರಗಳನ್ನು ನಾವು ತಪ್ಪದೆ ನಂಬಿಕೆಯಿಂದ ಮಾಡಿಕೊಂಡಾಗ, ದುಡಿಬೇಕು, ಅದಕ್ಕೂ ಮುಂಚೆ ನಾವು ಖಾಲಿ ಕೂತ್ಕೊಂಡು ಮಾಡ್ಕೊಳ್ತೀವಿ ಅಂದರೆ ಯಾವ ಪರಿಹಾರನೂ ಕೈ ಹಿಡಿಯೋದಿಲ್ಲ, ಯಾವ ದೇವರು ಕೂಡ ಆಶೀರ್ವಾದ ಮಾಡೋದಿಲ್ಲ. ನಾವು ಮಾಡುವ ಕೆಲಸದಲ್ಲೇ ದೇವ್ರನ್ನ ಹುಡುಕಬೇಕು. ಮಾಡುವ ಕೆಲಸ ಅಷ್ಟು ಚೆನ್ನಾಗಿದ್ದರೆ ಅದು ಚಿಕ್ಕದು ದೊಡ್ಡದು ಅನ್ನುವ ಮ್ಯಾಟ್ರ್ ಆಗೋದಿಲ್ಲ. ಸಂಬಳನೂ ಅಷ್ಟೇ, ಮಾಡ್ತಾ ಬಂದರೆ ಅದರಿಂದ ಒಳ್ಳೆಯ ರಿಸಲ್ಟು. ಈಗ ನೀವು ಆದರೆ ಇವತ್ತೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀವು ಯಾವತ್ತು ನಿಮಗೆ ಅನುಕೂಲ ಆಗುತ್ತೋ ಆ ದಿನ ಈ ಪರಿಹಾರನ ಮಾಡ್ಕೊಳ್ಬಹುದು. ಅದು ನಿಮ್ಮ ಹಣಕಾಸಿನ ಸಮಸ್ಯೆ ಆಗಿರಬಹುದು, ಅಥವಾ ಒಳ್ಳೆಯ ಒಂದು ಕೆಲಸಕ್ಕಾಗಿ ಆಗಿರಬಹುದು, ಅಥವಾ ಯಾರಾದರೂ ಏನೋ ಒಂದು ದೊಡ್ಡ ಎಕ್ಸಾಮ್ ಬರಿತಾ ಇದ್ದೀವಿ, ಕಾಂಪಿಟೇಟಿವ್ ಎಕ್ಸಾಮನ್ನು ಬರೆದಿದ್ದೀವಿ, ಅದರ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದೀವಿ, ನಾವು ಅದಕ್ಕೆ ಬೇಕಾಗಿರುವಂಥ ಪ್ರಯತ್ನ ಕೂಡ ಮಾಡಿದ್ದೀವಿ ನೋಡಿ. ನೀವು ಯಾವ ಕೆಲಸನಾದರೂ ಮಾಡಿ ಸ್ನೇಹಿತರೆ, ಅದಕ್ಕೆ ತಕ್ಕಂಥ ಪ್ರಿಪ್ರೇಷನ್ ನಿಮ್ಮದಾಗಿದ್ದರೆ
ತಪ್ಪದೆ ದೇವರ ಆಶೀರ್ವಾದ ಅಂತೂ ಸಿಕ್ಕಿಬಿಡುತ್ತೆ. ಈ ಪರಿಹಾರನ ನೋಡಿ, ಒಂದು ಚೆನ್ನಾಗಿರುವಂಥ ಒಂದು ವೀಳ್ಯದೆಲೆ ತಗೊಳ್ಳಿ, ಹಾಗೂ ಏಲಕ್ಕಿ ಬೇಕಾಗುತ್ತೆ ನಮಗೆ. ಒಂದು 3 ತಗೊಳ್ಳಿ ಏಲಕ್ಕಿ ಅಷ್ಟೇ, ಜಾಸ್ತಿ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಹಾಗೂ ₹1 ಕಾಯಿನು ಖರ್ಜೂರ ಇರುತ್ತಲ್ವ, ಡ್ರೈ ಖರ್ಜೂರ, ಅದೇನಾದರೂ ಇದ್ದರೆ ನಿಜವಾಗ್ಲೂ ಅದನ್ನು ನಾವು ಬಳಸಿ ಪರಿಹಾರ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಒಂದು ಖರ್ಜೂರ ಇರಬೇಕಾಗುತ್ತೆ. ನಾವು ಡ್ರೈ ಖರ್ಜೂರ ತಗೊಂಡು ಬರ್ತೀವಲ್ವ, ಆ ಥರ ಒಂದು ತಗೊಳ್ಳಿ. ಹಾಗೆ ₹1 ಕಾಯಿನು, ಸ್ವಲ್ಪ ಅಕ್ಕಿ ಇರಬೇಕು, ಹಾಗೆ ಏಲಕ್ಕಿ. ಇದಕ್ಕೆ ಮತ್ತು ನಾವು ಲವಂಗವನ್ನು ಕೂಡ ನೀವು ಒಂದು 3 ಅಥವಾ 5 ತಗೊಳ್ಳಿ. ಇಷ್ಟು ಹಾಕೋದಕ್ಕೆ ವೀಳ್ಯದೆಲೆ ಮಾತ್ರ ಸ್ವಲ್ಪ ಅಗಲವಾಗಿರುವಂಥದ್ದನ್ನು ತಗೊಂಡು ಇಷ್ಟು ವಸ್ತುಗಳನ್ನು ವೀಳ್ಯದೆಲೆಯ ಮೇಲೆ ಇಟ್ಟು ನೀವು ಲಕ್ಷ್ಮೀ ಫೋಟೋ ಮುಂದೆ ಇಡಬೇಕಾಗುತ್ತೆ. ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಎಲ್ಲ ಸ್ವಲ್ಪನೇ ಅಷ್ಟೇ ಇದರಲ್ಲಿ ತಿಳಿಸಿದ್ದೀನಿ. ಆ ಥರ ನೀವು ಮಾಡ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ. ತುಂಬ ಸ್ಥಿತಿ ಕಷ್ಟದಲ್ಲಿದೆ ಅನ್ನುವಾಗ ಬೇಡಿಕೊಂಡು ನೀವು ಇದನ್ನು ಮಾಡಿಬಿಟ್ಟು ಚಿಕ್ಕದಾಗಿ ಒಂದು ಏನಾದರೂ ಕೆಂಪದು ಬಟ್ಟೆ ಏನಾದರೂ ಇದ್ದರೆ ಅದನ್ನಷ್ಟು ಸೇರಿಸ್ಬಿಟ್ಟು ನೀವು ಫೋಲ್ಡ್ ಮಾಡಿ ಸ್ನೇಹಿತರೆ. ಇದನ್ನು ಫೋಲ್ಡ್ ಮಾಡಬೇಕಾಗುತ್ತೆ. ಫೋಲ್ಡ್ ಮಾಡಿಬಿಟ್ಟು ನೀವು ಆ ದಿನ ಪೂರ್ತಿ, ಅಂದರೆ ನೀವು ಯಾವತ್ತು ಮಾಡ್ಕೊಳ್ತೀರೋ ಆ ದಿನ ಪೂರ್ತಿ ದೇವ್ರ ಮನೆಯಲ್ಲಿ ಫೋಟೋ ಮುಂದೆ ಇರಲಿ. ಆಮೇಲೆ ಮಾರನೆಯ ದಿನ ಅದನ್ನು ತೆಗೆದುಬಿಟ್ಟು ನೀವು ಒಂದು ಕೆಂಪು ಬಟ್ಟೆ ಅಥವಾ ಹಳದಿ ಬಟ್ಟೆಯನ್ನು ಸ್ವಲ್ಪನೇ ತಗೊಂಡು ಅದ್ರ ಒಳಗಡೆಗೆ ಇದನ್ನು ಹಾಕ್ಬಿಟ್ಟು ಒಂದು ಗಂಟನ್ನು ಕಟ್ಕೊಂಡ್ಬಿಡಿ. ಕಟ್ಟಿಬಿಟ್ಟು ನೀವೇನು ಮಾಡಬೇಕು ಅಂದರೆ, ನಾವು ಎಲ್ಲೂ ಓಡಾಡೋದಿಲ್ಲ, ಮನೆಯಲ್ಲೇ ಇರ್ತೀವಿ ಅನ್ನೋದಾದರೆ ದೇವರು ಫೋಟೋ ಮುಂದೆನೇ, ಲಕ್ಷ್ಮೀ ದೇವಿಯ ಫೋಟೋ ಮುಂದೆನೇ ಇಡಿ. ಇದನ್ನು ತಿಂಗಳಿಗೊಂದು ಸಾರಿ ಸ್ನೇಹಿತರೆ ಈ ಥರ ಬದಲಾಯಿಸ್ಕೊಳ್ಳೋದು. ಇಲ್ಲ ಇದನ್ನು ದೇವ್ರ ಮನೆಯಲ್ಲಿ ಆಗಲ್ಲ ಅಂತ ಹೇಳುವಂಥವ್ರ ಇದ್ದರೆ ತಪ್ಪದೆ ನೋಡಿ, ನಿಮ್ಮ ಅಡುಗೆ ಮನೆಯಲ್ಲಿ ಅಕ್ಕಿ ಬಾಕ್ಸಲ್ಲಿ ನಾವು ಅಕ್ಕಿಯನ್ನು ಹಾಕ್ತೀವಲ್ವ, ಆ ಬಾಕ್ಸಲ್ಲಿ ಕೂಡ ಇಡಬಹುದು. ಆ ಥರ ಇಟ್ಟು ನೋಡಿ. ಬದಲಾಯಿಸ್ಕೊಳ್ಳೋದು ಮಾತ್ರ ತಿಂಗಳಿಗೊಮ್ಮೆ ಬದಲಾಯಿಸ್ಕೊಳ್ಬಹುದು. ಇದನ್ನೆಲ್ಲ ಒಂದು ಗಿಡಗಳ ಕೆಳಗೆ ಹಾಕೋದು ಅಷ್ಟೇ, ಇನ್ನೇನೂ ಇಲ್ಲ. ಈ ಥರ ಮಾಡ್ಕೊಂಡು ನೋಡಿ, ನಿಜವಾಗ್ಲೂ ಒಳ್ಳೆಯ ರಿಸಲ್ಟು. ಇದೆಲ್ಲ ಲಕ್ಷ್ಮೀ ದೇವಿಗೆ ತುಂಬ ಶಕ್ತಿಶಾಲಿಯಾದಂಥ ಸುಗಂಧಭರಿತವಾದ ವಸ್ತುಗಳಾಗಿರೋದ್ರಿಂದ ನಮಗೆ ದುಪ್ಪಟ್ಟು ಆಗುತ್ತೆ ಐಶ್ವರ್ಯ ಅನ್ನೋದು. ಈ ಒಂದು ಸಿರಿ ಸಂಪತ್ತು ಅನ್ನೋದು ಆ ತಾಯಿ ಕೊಡ್ತಾಳೆ. ಸ್ವಲ್ಪನೇ ನಮ್ಮ ಕಷ್ಟಗಳನ್ನ ನೀಗಿಸಿ ಒಂದು ಉತ್ತಮ ಮಟ್ಟಕ್ಕೆ ನಾವು ಸೇರಿಕೊಳ್ತೀವಿ, ಇಷ್ಟೇ ಸುಲಭವಾಗಿ.